ಈ ಬಗ್ಗೆ ಮಾತನಾಡೋಕೆ ಧಾರ್ಮಿಕ ಚಿಂತಕರಾಗಿರುವ ಶೆಲ್ವಪಿಳ್ಳೈ ಅಯ್ಯಂಗಾರ್ ಅವರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಶೆಲ್ವಪಿಳ್ಳೈ ಅಯ್ಯಂಗಾರ್ ಅವರೇ, ಈಗ ತಿರುಪತಿ ಲಡ್ಡು ಅಂದ್ರೆ ನಮ್ಮೆಲ್ಲರಿಗೂ ಕೂಡ ಪ್ರಸಾದ, ಅದನ್ನ ನಾವು ಭಕ್ತಿ ಭಾವದಿಂದ ಸ್ವೀಕಾರ ಮಾಡ್ತೀವಿ. ದೈವಿಕ ಅಂಶ ಎಷ್ಟಿದೆ ಅನ್ನೋದನ್ನ ಎಷ್ಟೋ ಮಂದಿ ಅದನ್ನ ತಗೊಳ್ಳುವಂತಹ ಸಂದರ್ಭದಲ್ಲಿ ತಿರುಪತಿ ತಿಮ್ಮಪ್ಪನನ್ನ ನೆನೆಸ್ಕೊಂಡೇ ನಾವು ಸೇವನೆ ಮಾಡ್ತೀವಿ. ಆದ್ರೆ ಅಂತಹ ಲಡ್ಡುವಿನಲ್ಲಿ ಪ್ರಾಣಿಗಳ ಕೊಬ್ಬನ್ನ ಬಳಕೆ ಮಾಡ್ತಿದ್ರು ಅನ್ನೋ ಗಂಭೀರವಾದ ಆರೋಪ ಖುದ್ದು ಸಿಎಂ ಚಂದ್ರಬಾಬು ನಾಯ್ಡು ಅವರೇ ಮಾಡಿರೋದು. ಏನ್ ಹೇಳ್ತೀರಿ ಅಂತ ಇದ್ರ ಬಗ್ಗೆ? ನಿಜವಾಗ್ಲೂ ಅತ್ಯಂತ ಬೇಸರದ ಸಂಗತಿ ಮತ್ತು ಅತ್ಯಂತ ಖಂಡನಾರ್ಹವಾದದ್ದು. ನಮ್ಮ ಭಾರತೀಯ ಪ್ರಾಚೀನ ನಂಬಿಕೆಗಳನ್ನು, ನಮ್ಮ ಹಿಂದೂ ಧಾರ್ಮಿಕ ಶ್ರದ್ಧೆಗಳನ್ನು ಅವರು ಹೇಗೆ ಭಾವನಾತ್ಮಕವಾದಂತಹ ಶ್ರದ್ಧೆಗಳನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದ್ರು ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ಇದೊಂದೇ ಅಲ್ಲ, ಇನ್ನೂ ಬೇರೆ ಬೇರೆ ಥರ ಎಲ್ಲ ಹಿಂದೂಗಳನ್ನು ಭಾವನಾತ್ಮಕವಾಗಿ ಬೆಳೆಸ್ಕೊಂಡು ಅವರ ದುಡ್ಡುಗಳನ್ನು ತಗೊಂಡು ಅವರಿಗೆ ವಿರುದ್ಧವಾಗಿರುವಂತಹ ಅನೇಕ ಕ್ರಮಗಳನ್ನು ಇವತ್ತು ಮಾಡ್ತಾ ಇದ್ದಾರೆ. ಇವೆಲ್ಲವೂ ಖಂಡನೀಯ. ಸೊ ಇದು ಬೆಸ್ಟ್ ಎಕ್ಸಾಂಪಲ್. ಇದು ಹಿಂದೂ ಭಾವನೆಗಳನ್ನು ಧಾರ್ಮಿಕ ಭಾವನೆಗಳ ಜೊತೆಯಲ್ಲಿ ಹೇಗೆ ಚೆಲ್ಲಾಟ ಆಡ್ತದೆ ಅಧಿಕಾರಶಾಹಿ ವ್ಯವಸ್ಥೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್. ಇದು ಜೊತೆಗೆ ಪ್ರಸಾದವನ್ನ ಕೊಡ್ತಾರಲ್ಲ, ಅಲ್ಲಿ ಅನ್ನದಾನ ಇರುತ್ತಲ್ಲ, ಅದರಲ್ಲೂ ಕೂಡ ಇವರ ಕಳ್ಳಾಟ ನಡೀತಾ ಇತ್ತಂತೆ. ಆ ಒಂದು ಪದಾರ್ಥದ ಬಳಕೆ ಇರಬಹುದು, ಗುಣಮಟ್ಟ ಇರಬಹುದು, ಎಲ್ಲವೂ ಕೂಡ ಕೀಳು ಮಟ್ಟದ್ದಾಗಿರ್ತಾ ಇತ್ತು. ನಿಜಕ್ಕೂ ಕೂಡ ಆಶ್ಚರ್ಯ ಅನ್ಸುತ್ತೆ. TDD ಅಂದ್ರೆ ದೇವಸ್ಥಾನದಲ್ಲಿ ಈ ರೀತಿ ಎಲ್ಲ ಆಗ್ತಾ ಇದ್ರು, ಆಡಳಿತ ಮಂಡಳಿ ಕಣ್ಮುಚ್ಚಿ ಕೂತಿತ್ತ ಅಂತ? ಮೇಡಮ್, ಒಂದು ಪ್ರಧಾನವಾಗಿ ತಿಳ್ಕೋಬೇಕಾಗಿರೋದಿಲ್ಲಿ, ಆ ಆಡಳಿತವನ್ನು ನಡೆಸ್ತಾ ಇದ್ದವರೇ ಈ ಟೆಂಡರ್ಗಳನ್ನೆಲ್ಲ ಮಾಡೋದು. ಯಾವಾಗ ಸಾವಿರಾರು ಲಕ್ಷಾಂತರ ಜನ ಅಲ್ಲಿಗೆ ಹೋಗ್ತಾರೆ, ಆವಾಗ ಅದು ಒಂದು ಉದ್ಯಮ ಆಗೋಯ್ತದು. ಇವಾಗ ದೇವಸ್ಥಾನಗಳೆಲ್ಲ ಉದ್ಯಮ ಮಾಡ್ಕೊಂಡ್ಬಿಟ್ರೆ ಇವರು. ಯಾವಾಗ ಉದ್ಯಮ ಆಗ್ತದೋ, ಉದ್ಯಮದಲ್ಲಿ ಯಾವತ್ತೂ ಕೂಡ ಬಂಡವಾಳವನ್ನು ತೊಡಗಿಸೋದು ಮತ್ತು ಜಾಸ್ತಿ ದುಡ್ಡು ಮಾಡೋದನ್ನು ಯೋಚನೆ ಮಾಡ್ತಾರೆ. ಅಲ್ಲಿ ಯಾವುದೇ ಭಕ್ತರ ಭಾವನೆಗಳು, ಧಾರ್ಮಿಕ ಶ್ರದ್ಧೆಗಳು, ಆಗಮದ ಶಾಸ್ತ್ರಗಳು ಇವು ಯಾವುದನ್ನು ಫಾಲೋ ಮಾಡೋದಿಲ್ಲ. ಇವಾಗ ಇವ್ರೇನು ಮಾಡ್ತಾರೆ, ಇದು ಕೋಟ್ಯಾಂತರ ಸಹಸ್ರಾರು ಕೋಟಿ ರೂಪಾಯಿನ ವ್ಯವಹಾರ ಇದು. ಅವಾಗ ಏನು ಮಾಡ್ತಾರೆ, ಇದನ್ನು ಟೆಂಡರ್ ಕೊಡುವಾಗಲೇ ಅತ್ಯಂತ ಕಡಿಮೆ ಯಾರು ಕೋಟ್ ಮಾಡ್ತಾರೋ ಅವ್ರಿಗೆ ಟೆಂಡರ್ ಕೊಡ್ತಾರೆ. ಕಡಿಮೆ ಹೇಗೆ ಕೋಟ್ ಮಾಡೋಕ್ಕಾಗುತ್ತೆ ತುಪ್ಪದಲ್ಲಿ? ಆದರೆ ಈ ತುಪ್ಪ ಯಾವಾಗ ನೋಡಿ, ನಾವೇ ಗಮನಿಸದಿರೋ ಹಂಗೆ ಮಾಧ್ಯಮಗಳಲ್ಲಿ ಬಂದ ಹಾಗೆ ನಂದಿನಿ ತುಪ್ಪವನ್ನು ತಗೊಳ್ಳೋದು ನಿಲ್ಲಿಸ್ಬಿಟ್ರು ಅವರು. ಯಾಕೆಂದ್ರೆ ನಂದಿನಿ ತುಪ್ಪದ ರೇಟ್ ಜಾಸ್ತಿ ಅನ್ನೋದಕ್ಕೋಸ್ಕರನೇ ತಗೊಳ್ಳಿಲ್ಲ ಅವರು. ಅತ್ಯಂತ ಕಡಿಮೆ ದರ್ಜೆಯ ತುಪ್ಪ ಅಂದರೆ ಯಾವುದು? ಪ್ರಾಣಿಗಳ ಕೊಬ್ಬು ಅಷ್ಟೇನೆ, ಇನ್ಯಾವುದೋ ತುಪ್ಪಗಳು, ಅವುಗಳಿಗೆಲ್ಲ ಬೆಲೆನೇ ಇಲ್ಲ. ಅವುಗಳನ್ನು ತಗೊಂಡು ಆಹಾರ ಪದಾರ್ಥಗಳಲ್ಲಿ ಮಿಕ್ಸ್ ಮಾಡಿದ್ರು. ಆಮೇಲೆ ಟೆಂಡರ್, ಗ್ಲೋಬಲ್ ಟೆಂಡರ್ ಮಾಡಿದ್ಮೇಲೆ ಯಾರು ಬೇಕಾದರೂ ಭಾಗವಹಿಸ್ಬೋದು ಅಂತ ಆಗೋಯ್ತು ಟೆಂಡರ್ಗೆ. ಆ ಟೆಂಡರ್ನ ಪಾಸ್ ಮಾಡೋದು ಯಾರಿಗೆ? ಆ ಯಾರೋ ತಮ್ಮ ಅಧಿಕಾರಿಗಳು ಅಥವಾ ತಮ್ಮ ಒಂದು ಪರಿವಾರಕ್ಕೆ ಆ ಟೆಂಡರ್ನ ಪಾಸ್ ಮಾಡ್ತಾರೆ. ಅಲ್ಲಿಗೆ ನಿಮಗೆ ಕ್ವಾಲಿಟಿ ಅಶ್ಯೂರೆನ್ಸು ಅದೆಲ್ಲ ಹೊರಟೋಯ್ತು. ಯಾಕೆಂದರೆ ಯಾರಿಗೆ ಬೇಕಾದವ್ರಿಗೆ ನೀವು ಟೆಂಡರ್ ಕೊಟ್ಟಾದ್ಮೇಲೆ ಅವನು ಏನು ಮಾಡಿದ್ರು ಸರಿ ಅಂತ ತಡ್ಕೋತೀರಿ ನೀವು. ಯಾಕೆಂದರೆ ಅವನಿಂದ ಬರುವಂತಹ ಕಿಕ್ ಬ್ಯಾಕ್ಗಳನ್ನೆಲ್ಲ ತೊಗೊಂಡಾಗೋಯ್ತು ಸರ್ಕಾರಗಳು. ಸೊ ಹೀಗೆ ಹಳೆಯ ಸರ್ಕಾರ ಮತ್ತು ಆವತ್ತಿನ ಆಡಳಿತ ಮಂಡಳಿ ಇದಕ್ಕೆಲ್ಲ ನೇರವಾದ ಕಾರಣವಾಗ್ಬಿಡ್ತಾರೆ ಅವರು. ಅಲ್ಲಿ ಎಲ್ಲವೂ ಮುಖ್ಯವಾಗಿರೋದವರಿಗೆ ದುಡ್ಡೇ ಹೊರತು ಯಾವ ಭಾವನೆಗಳೂ ಇಲ್ಲ. ಅವರಿಗೆ ಹಿಂದೂ ಧಾರ್ಮಿಕ ನಂಬಿಕೆ ಏನು ಬೇಕು, ಹಿಂದೂ ಧಾರ್ಮಿಕ ಶಾಸ್ತ್ರಗಳು ಯಾಕೆ ಬೇಕು, ಹಿಂದೂ ಆಗಮಶಾಸ್ತ್ರಗಳು ಯಾಕೆ ಬೇಕು, ಹಿಂದೂ ಜನಗಳು ಹೋಗಿ ದುಡ್ಡು ಹಾಕಬೇಕು. ಆದರೆ ಆ ದುಡ್ಡನ್ನು ಇನ್ಯಾವುದೋ ಒಬ್ಬ ಉದ್ಯಮಿ ತನ್ನ ಡೆವಲಪ್ಮೆಂಟಿಗೆ ಬಳಸ್ಕೋಬೇಕು. ಈ ರೀತಿ ಆಗ್ಬಿಟ್ರೆ, ಎಲ್ಲ ದೇವಸ್ಥಾನಗಳು ಈ ರೀತಿ ಆಗ್ಬಿಟ್ರೆ ಏನು ಇದಕ್ಕೆ ಎಲ್ಲಿಗೆ ಹೋಗೋದು, ಎಲ್ಲಿಗೆ ಮುಟ್ಟುತ್ತೆ? ಇದು ಬೆಸ್ಟ್ ಎಕ್ಸಾಂಪಲ್. ತಿರುಪತಿಯಲ್ಲಿ ನಡೆದಿರುವ ಅವ್ಯವಹಾರ ಸಾವಿರಾರು ಕೋಟಿದಿದ್ದು. ಓಕೆ, ಧನ್ಯವಾದ ಶೆಲ್ವಪಿಳ್ಳೈ ಅಯ್ಯಂಗಾರ್ ಅವರೇ, TV9 ಜೊತೆ ಮಾತನಾಡಿದ್ದಕ್ಕೆ.